ಅದನ್ನ ಹೆಂಗನ ಮಾಡಿ ಬಿಸ್ನೆಸ್ ತಪ್ಪಿಸ್ಬೇಕು. ಈ ಹಿಂದೆ ಹಣ ಮಾಡಿದ್ದು ರುಚಿ ಎಲ್ಲ ಗೊತ್ತಿತ್ತಲ್ಲ, ಇದೆಂಗನ ಮಾಡಿ ಹೋದ್ರಾಗಲ್ಲ, ನಾನೇ ಮಾಡ್ಬೇಕಂತೇಳಿ ಆರೋಪಗಳು ಸುರಿಮಳೆ ಮಾಡಿದ್ರು. ಅಕ್ಸಲ್ ಉಜ್ಜನೆಯನ್ನು ಪಾರು ಮಾಡಲು ಹೋಗಿ ಪೊಲೀಸ್ನಿಂದ ಗುಂಡು ಘರ್ಷಣೆಗಳು ಆದವು. ಆ ಕೇಸಿನಲ್ಲಿ ನೀವು ಸುಮಾರು 3 ತಿಂಗಳ ಕಾಲ ಜೈಲುವಾಸ ಕೂಡ ಮಾಡಿದ್ರಿ. ಸೊಂಡೂರಿನ ಸ್ವಾಸ್ಥ್ಯ ಕಾಪಾಡಲು ಈ ರೌಡಿ ಶೀಟರಾದಂಥ GT ಪಂಪಾಪತಿ ಅವರನ್ನ ಬಂಧಿಸಬೇಕು ಮತ್ತು ಗಡಿಪಾರು ಮಾಡ್ಬೇಕಂತೇಳಿ ಪತ್ರಿಕಾಗೋಷ್ಠಿ ಮುಖಾಂತರ ಕೇಳ್ಕೊಳ್ತೀನಿ. ಪರ್ಮಿಟ್ ತೆಗೆಸಿ ಹೊಡಿತಿದ್ದೀವಿ, ನಾವು ಕೂಡ ರಾಜ್ಯದನ್ನ ಕಟ್ಟಿ ಹೊಡಿತಾ ಇದ್ದೀವಿ. 16 ಪ್ರಕರಣಗಳು ಬುಕ್ ಆಗಿದ್ದಾವೆ, 2 ಪ್ರಕರಣಗಳು ಮೊನ್ನೆ ಬುಕ್ ಆಗಿದ್ದಾವೆ. ನಿಮಗೆ ಅಲ್ವಾ? ಮತ್ತೆ ನಿಮಗೆ ನಾಚಿಕೆ ಬರಲ್ವಾ? ಇಷ್ಟೆಲ್ಲ ಪ್ರಕರಣ ಇಟ್ಕೊಂಡು ಯಾರನ್ನ PhD ಮಾಡಿದ ಪದವಿಗಳು ಹೆಂಗದೋ ನಿಮ್ಮ ಹಿಂಗದವ ಯಾವುದೋ ಪ್ರಕರಣಗಳು ದಾಖಲೆ ನೋಡಿದ್ರೆ ಅಷ್ಟು ಪದವಿಗಳಾಗ್ತವೆ. ಸಂಡೂರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಗಡದ್ ರಮೇಶ್ ಅವರು ಮಾತನಾಡಿ, ದಿನಾಂಕ 7/12/2025 ಬಿಜೆಪಿ ಪಕ್ಷದ ST ಮೋರ್ಚಾ ರಾಜ್ಯಾಧ್ಯಕ್ಷರಾದ ಬಂಗಾರು ಹನುಮಂತು ಮತ್ತು ಜಿಲ್ಲಾ ಉಪಾಧ್ಯಕ್ಷರಾದ GT ಪಂಪಾಪತಿ ಸಂಡೂರು ತಾಲೂಕಿನ ಎರ್ರಯ್ಯನಹಳ್ಳಿ ಗ್ರಾಮದ ಸರ್ವೆ ನಂಬರ್ 147ರಲ್ಲಿ ಪ್ರವೇಶ ಮಾಡಿ ಪತ್ರಿಕಾಗೋಷ್ಠಿ ನಡೆಸಿರುವ ಮಾಹಿತಿಯು ದೃಶ್ಯ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮದ ಮುಖಾಂತರ ತಿಳಿದು ಬಂದಿರುತ್ತದೆ. ಇವರಿಬ್ಬರು ಅಕ್ರಮ ಗ್ರಾವೆಲ್ ಸಾಗಣೆ ಕುರಿತು ಮಾಡಿರುವ ಆರೋಪ ಸತ್ಯಕ್ಕೆ ದೂರವಾದದ್ದು. ಈ ವಿಷಯಕ್ಕೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ DMG ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಿ ಅಧಿಕೃತವಾಗಿ ಸಂಬಂಧಪಟ್ಟ ಇಲಾಖೆಯಿಂದ ಪರವಾನಗಿ ಪಡೆದುಕೊಂಡು ನಾವು ಗ್ರಾವೆಲ್ ಸಾಗಣೆ ಮಾಡಿರುತ್ತೇವೆ. ಈಗಾಗಲೇ ಈ ವಿಷಯವಾಗಿ ಸಂಡೂರಿನ ಗೌರವಾನ್ವಿತ JMFC ನ್ಯಾಯಾಲಯದಲ್ಲಿ ಪ್ರೈವೇಟ್ ಕಂಪ್ಲೇಂಟ್ PCR ನಂಬರ್ 88/2025 ಬಗ್ಗೆ ವಿಚಾರಣೆ ನಡೆಯುತ್ತಿರುವುದರಿಂದ ಅದೇ ವಿಚಾರವಾಗಿ ಪುನಃ ಪತ್ರಿಕಾಗೋಷ್ಠಿ ನಡೆಸಿ ಅನಾವಶ್ಯಕವಾಗಿ ಜನರನ್ನು ದಾರಿ ತಪ್ಪಿಸಲು ಪದೇ ಪದೇ ಹೇಳಿಕೆ ನೀಡುತ್ತಿದ್ದಾರೆ. ಇನ್ನು ಮುಂದೆ ಇದೇ ವಿಚಾರಣವಾಗಿ ಹೇಳಿಕೆಗಳನ್ನು ನೀಡಿದರೆ ಇವರ ಮೇಲೆ ಕಾನೂನು ಹೋರಾಟ ಮಾಡಬೇಕಾಗುತ್ತದೆ ಎಂದು ಪತ್ರಿಕಾಗೋಷ್ಠಿ ಮೂಲಕ ಎಚ್ಚರಿಕೆ ನೀಡುತ್ತೇವೆ ಎಂದರು. ಪತ್ರಿಕಾಗೋಷ್ಠಿ ವಿಷಯ ಏನಂದ್ರೆ 7/12/2025 ಬಿಜೆಪಿ ST ಮೋರ್ಚಾದ ರಾಜ್ಯಾಧ್ಯಕ್ಷರಾದ ಬಂಗಾರು ಹನುಮಂತರವರು ಮತ್ತು ಜಿಲ್ಲಾ ಉಪಾಧ್ಯಕ್ಷರಾದ GT ಪಂಪಾಪತಿ ಅವರು ಸಂಡೂರು ತಾಲೂಕಿನ ಎರ್ರಯ್ಯನಹಳ್ಳಿನ ಸರ್ವೆ ನಂಬರ್ 147ರಲ್ಲಿ ಪತ್ರಿಕಾಗೋಷ್ಠಿ ನಡೆಸಿರುವ ದೃಶ್ಯ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮ ಮುಖಾಂತರ ತಿಳಿದು ಬಂದಿರುತ್ತದೆ. ಇವರಿಬ್ಬರು ಅಕ್ರಮ ಗ್ರಾವೆಲ್ ಕುರಿತು ಮಾಡಿರುವ ಆರೋಪ ಈ ಹಿಂದೆನೇ ಸತ್ಯಕ್ಕೆ ದೂರವಾದಂತ ನಾವು ಹೇಳಿಕೆ ಕೊಟ್ಟಿದ್ದೇವೆ. ಈ ವಿಚಾರವಾಗಿ ಸಂಡೂರು ನ್ಯಾಯಾಲಯದಲ್ಲಿ ಘನ ನ್ಯಾಯಾಲಯದಲ್ಲಿ ಇರುತ್ತದೆ. ಆದ ಕಾರಣದಿಂದ ಯಾವುದೇ ಆದಾಗಲಿ ನ್ಯಾಯಾಲಯದಲ್ಲಿರುವಂಥ ವಿಷಯ ನಮ್ಮ PCR ಕೂಡ DMG ಅವರು PCR ಮಾಡಿದ್ದಾರೆ. ಆ ಕೇಸ್ ನಂಬರ್ 88/2025. ಆದ್ರಿಂದ ನ್ಯಾಯಾಲಯದಲ್ಲಿ ಇರ್ತಕ್ಕಂಥ ವಿಷಯ ಯಾವುದೇ ರೀತಿಯಿಂದ ಪದೇ ಪದೇ ಅವರು ಪ್ರೆಸ್ ಮೀಟ್ ಮಾಡೋದಾಗಲಿ ಪತ್ರಿಕೆ ಹೇಳೋದಾಗಲಿ ನಾವಾಗಲಿ ಅವರು ಅಲ್ಲಿ ಮಾಡೋಂಗಿಲ್ಲ. ಮಾಡಿದ್ದೇ ಆದರೆ ಅದು ಮುಂದಿನ ದಿನಗಳಲ್ಲಿ ನಾವು ಈ ಮೂಲಕ ಎಚ್ಚರಿಕೆ ಕೊಡೋದೇನೆಂದರೆ ಕಾನೂನು ಹೋರಾಟ ಮಾಡಬೇಕಾಗುತ್ತೆ. ಆದ್ದರಿಂದ ನಿಮ್ಮ ಮುಖಾಂತರ ಅವರಿಗೆ ಹೇಳಕ್ಕೆ ಇಷ್ಟಪಡ್ತೇನೆ. ಈ ಹಿಂದೆ ಅಕ್ರಮ ಗಣಿಗಾರಿಕೆ ಮಾಡಿದವರೇ ಆರೋಪಗಳನ್ನು ಮಾಡ್ತಿರೋದು ಒಂದು ರೀತಿಯಿಂದ ಹಾಸ್ಯಾಸ್ಪದ. ಯಾಕಂದ್ರೆ GT ಪಂಪಾಪತಿ ಅವರು ಒಬ್ಬ ರೌಡಿ ಶೀಟರ್. ಇವ್ರ ಮೇಲೆ 16 ಮತ್ತು ಮೊನ್ನೆ 2 ಪ್ರಕರಣಗಳು ಕ್ರಿಮಿನಲ್ ಪ್ರಕರಣಗಳು ಮೊಕದ್ದಮೆ ಇರ್ತಾವೆ. ಆದ್ರಿಂದ ಯಾವ್ಯಾವ ಪ್ರಕರಣಗಳಂದ್ರ ಕಬ್ಬಿಣಾದಿರು ಕಳ್ಳತನದ 3 ಪ್ರಕರಣ, ಸರ್ಕಾರಿ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದ 3 ಪ್ರಕರಣಗಳು, ಪರಿಶಿಷ್ಟ ಜಾತಿ ಮತ್ತು ತಡೆ ಕಾಯ್ದೆಯಲ್ಲಿ ಪ್ರಕರಣ 1, ಹಾಗೆಯೇ ಜನಪ್ರತಿನಿಧಿ ಕಾಯ್ದೆಯಡಿಯಲ್ಲಿ ದಾಖಲಾದ 2 ಪ್ರಕರಣಗಳು, ದಂಬಿ ಕೇಸು ಹಾಗೂ ಇನ್ನಿತರೆ ಹಲವಾರು ಕ್ರಿಮಿನಲ್ ಪ್ರಕರಣಗಳು ಈ ಹಿಂದೆನೆ 2004ರಿಂದನೇ ಇಲ್ಲಿಯವರೆಗೂ ಸುಮಾರು 18 ಪ್ರಕರಣಗಳು ಕ್ರಿಮಿನಲ್ ಪ್ರಕರಣಗಳು ಇವರು ಎದುರಿಸ್ತಾ ಇದ್ದಾರೆ. ಅದಕ್ಕೆ ಕೂಡ ನಾವು ಸುಮ್ಮನೆ ಹೇಳೋದಿಲ್ಲ, ವಿತ್ ಪ್ರೂಫ್ ಎಲ್ಲೆಲ್ಲಿ ಯಾವ ಪ್ಲೇಸಲ್ಲಿ ಯಾವ ಸ್ಟೇಷನ್ನಲ್ಲಿ ಆಗಿದವು ಕೂಡ ನಾವು ದಾಖಲೆಗಳು ಕೊಡ್ತಾ ಇದ್ದೀವಿ. ಜೊತೆಗೆ ಈ ಎಲ್ಲ ಕ್ರಿಮಿನಲ್ ಪ್ರಕರಣ ದಾಖಲಾತಿ ನಂತರ ನ್ಯಾಯಾಲಯಕ್ಕೆ
ಮಾನ್ಯ ಅಧಿಕಾರಿಗಳು ಇದಕ್ಕೆ ಕೋರ್ಟಿಗೆ ಸಲ್ಲಿಸಿರ್ತಾರೆ. ಎಲ್ಲ ಇದ್ದು ವ್ಯಕ್ತಿ ರಾಜಾರೋಷವಾಗಿ ತಿರುಗಾಡ್ತಾರೆ, ಮತ್ತೆ ಸುಮ್ಮನೆ ಅಪಪ್ರಚಾರ ಎಲ್ಲದ್ರ ಬಗ್ಗೆ. ಇನ್ನೊಂದು ಆಕ್ಟಿವಿಟೀಸ್ ಏನಂದ್ರೆ, ಗುತ್ತಿಗೆದಾರ ಹತ್ರ ಹಪ್ತ ವಸೂಲಿ ಮಾಡೋದು ಇವ್ರ ಕಾರ್ಯಕ್ರಮ. ಹೆಂಗ್ ಮಾಡ್ತಾರಪ್ಪ ಅಂತಂದ್ರೆ, ಯೂಟ್ಯೂಬ್ ಚಾನಲ್ಸ್ ಕಳಿಸೋದು. ಮೊನ್ನೆ ಕೂಡ ನೀವು ನೋಡಿದ್ರಿ, ಯೂಟ್ಯೂಬ್ ಚಾನಲ್ಸ್ ಆದ ಕುಮಾರಸ್ವಾಮಿ, KR ಕುಮಾರಸ್ವಾಮಿ ಅಂತ ಹೇಳ್ತಾರೆ, ಗುಂಡಿ ಬಸವರಾಜು ಮತ್ತು ಗೋಪಾಲ್ ಬಂಡ್ರಿ, ಬೊಮ್ಮಘಟ್ಟ ನಾಗರಾಜ್, ಇವ್ರುಗಳು ಬಳಸಿಕೊಂಡು ಇವ್ರೇನ್ ಮಾಡ್ತಾರೆ ಅಂದ್ರೆ, ಅವ್ರನ್ನ ಕಳಿಸೋದು, ವಿಡಿಯೋ ಮಾಡಿಸೋದು, ಅಧಿಕಾರಿಗಳಿಗೆ ಮತ್ತೆ ಇವರಿಗೆ ಬೆದರಿಸೋದು. ಬೆದರಿಕೆ ಹಾಕಿ ಯಾರಿಂದ ಇವರೇ ಮತ್ತೆ ಅದನ್ನ ಸಂಧಾನ ಮಾಡೋದು, ಕರೆದು ಬಿಟ್ಟು ಸಂಧಾನ ಮಾಡೋದು. ಆಯ್ತು, ಎಲ್ಲ ಸೆಟ್ರೇಟ್ ಮಾಡಿದ್ದೀನಿ, ಅವ್ರಿಗೆ ಇಷ್ಟು ಕೊಡ್ರಿ, ನನಗಿಷ್ಟು ಕೊಡ್ರಿ. ಇವೆಲ್ಲ ಆಪ್ತ ವಸೂಲಿ. ಅದಕ್ಕೆ ದಾಖಲೆ ಕೂಡ ಈ ಹಿಂದೆ ಧ್ವನಿ ಸುರುಳಿ ಕೂಡ ಎಲ್ಲ ಮಾಧ್ಯಮ ಇದರಲ್ಲಿ ಹರಿದಾಡಿದವು. ಹಾಗೆಯೇ ಬನ್ನೇಟಿ ರೈಲ್ವೆ ಯಾರ್ಡಿನಲ್ಲಿ ಸುಮಾರು 20 ವರ್ಷಗಳಿಂದ ಇವ್ರೇನ್ ಮಾಡ್ತಿದ್ರು, ರೈಲ್ವೆ ಕಾಂಟ್ರಾಕ್ಟರ್ ಇದ್ರೆ ಅಂತ ಇವರೇ ಒಪ್ಕೊಂಡಿದ್ದಾರೆ. ಲೋಡಿಂಗ್ ಕಾಂಟ್ರಾಕ್ಟರ್ ಬಿಸ್ನೆಸ್ ಮಾಡ್ತಿದ್ದೆ ಅಂತ ಒಪ್ಕೊಂಡಿದ್ದಾರೆ. ಹಾಗಾದ್ರೆ ಒಂದು ರೇಖೆಗೆ 200ರಿಂದ 300 ಟನ್ ಲೋಡ್ ಮಾಡಿ 200ರಿಂದ 300 ಟನ್ ಅದಿರು ಉಳಿತೈತೆ ಅಂತ ಹೇಳಿದ್ದಾರೆ. ಆಯ್ತು, 2020 ವರ್ಷಗಳ ಕಾಲ ನೀವು ಮಾಡಿದಿರಲ್ಲ, 2024ರಿಂದ 2024ರವರೆಗೆ ನೀವೇ ಲೋಡಿಂಗ್ ಕಾಂಟ್ರಾಕ್ಟರ್ ಇದ್ರಂತ ಮಾಧ್ಯಮ ಮುಖಾಂತರ ತಾವೇ ಒಪ್ಕೊಂಡಿದ್ದೀರಿ. ಆದ್ರೆ ಅಲ್ಲಿರ್ತಕ್ಕಂಥ 200ರಿಂದ 300 ಟನ್ ಪ್ರತಿ ಟನ್ನಿಗೆ ಉಳಿತೈತಂತ ನೀವೇ ಹೇಳಿದ್ದೀರಿ. ನೀವೇ ಲೋಡಿಂಗ್ ಕಾಂಟ್ರಾಕ್ಟರ್ ಆದ್ರಿಂದ ಆ ಟನ್ನು ಮಟೀರಿಯಲ್ ಅಷ್ಟು ಒಂದು ರೇಖೆಗೆ 200ರಿಂದ 300 ಟನ್ ಉಳಿದ್ರೆ ಎಷ್ಟು ರೇಕ್ಗಳು ಮಾಡಿದಿರಿ, ಆ ಉಳಿದಂತ ಮಟೀರಿಯಲ್ ಎಲ್ಲಿ ಶೇಖರಣೆ ಮಾಡಿದಿರಿ, ಮತ್ತೆ ಅದನ್ನ ಯಾವ ಕಡೆ ನೀವು ಟ್ರಾನ್ಸ್ಪೋರ್ಟ್ ಮಾಡಿ ಶಿಫ್ಟ್ ಮಾಡಿದಿರಿ, ಶೇಖರಣೆ ಮಾಡಿದ್ದು, ಶಿಫ್ಟ್ ಮಾಡಿದ್ದು, ಇದೆಲ್ಲ ಸಾಗಣೆ ಮಾಡಿದಿರಿ ಅಂತ ಒಪ್ಕೊಂಡಿದ್ರಲ್ಲ, ಇದರ ಬಗ್ಗೆ ನೀವೇ ಲೆಕ್ಕ ಕೊಡಬೇಕಾಗುತ್ತೆ. ಅದರಿಂದ ಎಷ್ಟು ಅಕ್ರಮ ಹಣ ಗಳಿಸಿದ್ದೀರಿ. ಹೌದಾ? ಅದಾಯ್ತು, ಇಲ್ಲಿಗೆ ಬನ್ನಿಟ್ಟಿದ್ದಾಯ್ತು. ಈ ಹಿಂದೆ ಅಕ್ರಮ ಗಣಿಗಾರಿಕೆ ಮಾಡಿದವರೇ ಈ ಆರೋಪಗಳನ್ನು ಮಾಡುತ್ತಿರುವುದು ಹಾಸ್ಯಾಸ್ಪದವಾಗಿರುತ್ತದೆ. ಆರೋಪ ಮಾಡಿರುವ ವ್ಯಕ್ತಿಯೇ ಒಬ್ಬ ರೌಡಿ ಶೀಟರ್ ಮತ್ತು ಆತನ ವಿರುದ್ಧ ಒಟ್ಟು 18 ಕ್ರಿಮಿನಲ್ ಮೊಕದ್ದಮೆಗಳು ಇರುತ್ತವೆ ಎಂದು ದೃಢಪಡಿಸಿದರು. ಗಣಿ ಗುತ್ತಿಗೆದಾರರಿಂದ ಕೆಲವು ಬ್ಲ್ಯಾಕ್ಮೇಲ್ ಯೂಟ್ಯೂಬ್ ಚಾನೆಲ್ಗಳಾದ ಕುಮಾರಸ್ವಾಮಿ, ಗುಂಡಿ ಬಸವರಾಜ್, ಗೋಪಾಲ್ ಬಂಡ್ರಿ, ಬೊಮ್ಮಗಟ್ಟಿ ನಾಗರಾಜ್ ಇವರುಗಳನ್ನು ಬಳಕೆ ಮಾಡಿಕೊಂಡು ಇವರ ಕಡೆಯಿಂದ ಗುತ್ತಿಗೆದಾರರಿಗೆ, ಅಧಿಕಾರಿಗಳಿಗೆ ಬೆದರಿಕೆ ಹಾಕಿಸಿ ಅವರಿಂದ ಹಣ ವಸೂಲಿಗೆ ಪ್ರಚೋದನೆ ನೀಡಿ ಮತ್ತು ಸಂಧಾನ ಮಾಡಿಸಿ ಹಣ ಕೊಟ್ಟವರನ್ನು ಬಿಟ್ಟುಕೊಡದೆ ಇರುವವರನ್ನು ಯೂಟ್ಯೂಬ್ ಚಾನೆಲ್ನಲ್ಲಿ ನಿಮ್ಮ ವಿಡಿಯೋಗಳನ್ನು ಬಿಟ್ಟಿರುತ್ತೇನೆ ಎಂದು ಬ್ಲ್ಯಾಕ್ಮೇಲ್ ಮಾಡುತ್ತಾನೆ. ಇದಕ್ಕೆ ಸಾಕ್ಷಿ ಎಂಬಂತೆ ಇತ್ತೀಚೆಗೆ ನಡೆದ ಬನ್ನಿಹಟ್ಟಿ ರೈಲ್ವೆ ಯಾರ್ಡ್ ಲೋಡಿಂಗ್ ಮಾಡಲು ಹಣದ ವ್ಯವಹಾರ ಮಾಡಿದ ಆಡಿಯೋ ದಾಖಲೆಗಳೇ ಸಾಕ್ಷಿ. 2004ರಲ್ಲಿ ನಕ್ಸಲೇಟ್ ಉಜ್ಜಯನಯ್ಯರನ್ನು ಪೊಲೀಸ್ ಇಲಾಖೆಯು ದಾವಣಗೆರೆ ಜೈಲಿನಿಂದ ಬಳ್ಳಾರಿ ಜೈಲಿಗೆ ವರ್ಗಾಯಿಸುವ ಸಮಯದಲ್ಲಿ ಬನ್ನಿಹಟ್ಟಿ ರೈಲ್ವೆ ಗೇಟ್ ಹತ್ತಿರ ನಕ್ಸಲೇಟ್ ಉಜ್ಜಯಿನನ್ನು ಪೊಲೀಸರಿಂದ ಪಾರು ಮಾಡುವ ಉದ್ದೇಶದಿಂದ ನಕ್ಸಲೇಟ್ರಿಂದ ಭಾರಿ ಮೊತ್ತದ ಹಣವನ್ನು ಪಡೆದು ನಕ್ಸಲೇಟ್ ಉಜ್ಜಯಿನನ್ನು ಪಾರು ಮಾಡಲು ಯೋಗಿ ಪೊಲೀಸರಿಗೂ ಹಾಗೂ ಜಿಟಿ ಪಂಪತಿಗೂ ಮತ್ತು ಅವರ ಹಿಂಬಾಲಕರಿಗೂ ಗುಂಡಿನ ಚಕಮಕಿ ನಡೆದಿರುತ್ತದೆ. ಇದರ ಮೂಲಕ ಅವರು ನಕ್ಸಲೇಟ್ ಚಟುವಟಿಕೆಗಳಲ್ಲಿ ಭಾಗಿಯಾಗಿ ಸುಮಾರು ತಿಂಗಳುಗಳ ಕಾಲ ಜೈಲುವಾಸ ಮಾಡಿರುತ್ತಾರೆ ಎಂದು ಆರೋಪಿಸಿದರು. 2004ರಿಂದ ನಕ್ಸಲೇಟ್ ಉಜ್ಜಯಿನಿಯನ್ನ ದಾವಣಗೆರೆಯಿಂದ ಬಳ್ಳಾರಿಗೆ ಜೈಲಿಗೆ ಮೊತ್ತದಲ್ಲಿ ಶಿಫ್ಟ್ ಮಾಡ್ತಿದ್ರು. ಹೌದಾ? ಅವರಿಂದ ನೀವು ಅಕ್ರಮ ದೊಡ್ಡ ಮೊತ್ತ ಹಣಕ್ಕೆ ಶಾಮೀಲಾಗಿ ಅವರನ್ನ ಪಾರು ಮಾಡುವ ದುರುದ್ದೇಶದಿಂದ ನೀವು ಅವರಿಂದ ಹಣ ತೆಗೆದುಕೊಂಡು ಭಾರಿ ಮೊತ್ತದ ಹಣಕ್ಕೆ ಪಡೆದು ನಕ್ಸಲ್ ಉಜ್ಜಯಿನಿಯನ್ನು ಪಾರು ಮಾಡಲು ಹೋಗಿ ಪೊಲೀಸರಿಂದ ಗುಂಡು ಘರ್ಷಣೆಗಳು ಆದವು. ಆ ಕೇಸಿನಲ್ಲಿ ನೀವು ಸುಮಾರು 3 ತಿಂಗಳ ಕಾಲ ಜೈಲು ವಾಸ ಕೂಡ ಮಾಡಿದ್ರಿ. ಪಂಪಾಪತಿ ಅವರು. ಹೌದು, ಕೇಸು ಕೂಡ ಇದೆ, ಅದೇ ಕೇಸ್ ಕೂಡ ಇದೆ. ಮೇಲೆ ಪ್ರಸ್ತಾಪ ಸುಮಾರು 18 ಪ್ರಕರಣಗಳು ಅಂತ ಹೇಳಿದ್ವಿ. ಅತ್ಯಂತ ಕ್ರಿಮಿನಲ್ ಚಟುವಟಿಕೆಗಳ ವ್ಯಕ್ತಿಗಳು ಅಂತ ಹೇಳ್ತೀವಿ. ಜನಸಾಮಾನ್ಯರನ್ನು ಎತ್ತಿಕಟ್ಟೋದು, ಘರ್ಷಣೆಗಳು ಮಾಡಿಸೋದು. ಯಾರು ದಕ್ಷ ಅಧಿಕಾರಿಗಳು ಇರ್ತಾರೆ, ಇವ್ರು ಇರ್ತಾರಲ್ಲ, ಅವ್ರೇನ ಇವರು ಇಂಥವನ್ನೆಲ್ಲ ಮಾಡಿ
ಅಲ್ಲಿ ಒಂದು ಇವ್ರದೇ ಒಂದು ರಿಪಬ್ಲಿಕ್ ಆಫ್ ಬನ್ನೆಟ್ಟಿ ಇದ್ದಂಗ ಮಾಡ್ಕೊಂಡಿದ್ರು. ಇತ್ತೀಚೆಗೆ ಏನೋ ಹೊಸ ಕಾಂಟ್ರಾಕ್ಟ್ ಟೆಂಡರ್ನಲ್ಲಿ ಕರೀತಾರೆ. ಕಾಂಟ್ರಾಕ್ಟ್ ಯಾರು ರೇಟ್ ಕಡಿಮೆ ಹಾಕಿರ್ತಾರೆ ಅವ್ರಿಗೆ ಕೊಡೋದಂತೂ ಕಾಮನ್. ಇತ್ತೀಚೆಗೆ ರಂಗಪ್ಪ ಮತ್ತು ಮಹೇಶ್ ಅವರು ಬನ್ನೆಟ್ಟಿನಲ್ಲಿ ಲೋಡಿಂಗ್ ಕಾಂಟ್ರಾಕ್ಟರ್ ಆಗಿತ್ತು. ಅದನ್ನ ಹೆಂಗನ ಮಾಡಿ ಬಿಸ್ನೆಸ್ ತಪ್ಪಿಸ್ಬೇಕು. ಈ ಹಿಂದೆ ಹಣ ಮಾಡಿದ್ದು ರುಚಿ ಎಲ್ಲ ಗೊತ್ತಿತ್ತಲ್ಲ, ಇದು ಹೆಂಗನ ಮಾಡಿ ಹೋದ್ರಾಗಲ್ಲ, ನಾನೇ ಮಾಡ್ಬೇಕಂತೇಳಿ ಆರೋಪಗಳ ಸುರಿಮಳೆ ಮಾಡಿದ್ರು. ಅದ್ರ ಜೊತೆಗೆ ಮತ್ತೆ ಯಾರೋ ನಿಷ್ಠಾವಂತ ಅಧಿಕಾರಿಗಳು ಅಕ್ರಮ ದಂಧೆಗಳಿಗೆ ಸಪೋರ್ಟ್ ಮಾಡಲ್ಲ, ಯಾರೇ ಅಧಿಕಾರಿಗಳು ಇರ್ಬೋದು, ಅವ್ರಿಗೆಲ್ಲ ಏನ್ ಮಾಡ್ತಾರೆ, ಆರೋಪ ಮಾಡೋದು ಅವ್ರ ಮೇಲೆ ಉಲ್ಟಾ ಇವ್ರದ್ದೆಲ್ಲ ತಪ್ಪುಗಳನ್ನು ಮುಚ್ಕೊಳಕ್ಕೆ ಇವರೇ ಉಲ್ಟಾ ಹೊಡೆದ್ಬಿಡೋದು, ಜನಗಳನ್ನ ದಿಕ್ಕು ತಪ್ಪಿಸೋದು, ಇದು ಮಾಡೋದೆಲ್ಲ ಇದು ಮಾಡ್ತಾರೆ. ಆದ್ರಿಂದ ಮಾನ್ಯ IG ಅವರು ಮತ್ತು ಮಾನ್ಯ SP ಅವರು ಇದೆಲ್ಲ ಪರಿಗಣನೆ ತೆಗೆದುಕೊಂಡು ಸೊಂಡೂರಿನ ಸ್ವಾಸ್ಥ್ಯ ಕಾಪಾಡಲು ಈ ರೌಡಿ ಶೀಟರಾದಂಥ GT ಅವರನ್ನ ಬಂಧಿಸಬೇಕು ಮತ್ತು ಗಡೀಪಾರು ಮಾಡ್ಬೇಕಂತೇಳಿ ಪತ್ರಿಕಾಗೋಷ್ಠಿ ಮುಖಾಂತರ ಕೇಳ್ಕೊಳ್ತೇನೆ ಮಾನ್ಯ SP ಅವರಿಗೂ ಮತ್ತು IG ಅವರಿಗೂ. ಧನ್ಯವಾದ. ದಯಮಾಡಿ ಹೇಳೋದಿಷ್ಟೇ, ಪಂಪಾಪತಿ ಅವರೇ, ನಿಮಗಿದ್ರೆ ನಮ್ಮ ಬಗ್ಗೆ ED ಅವ್ರಿಗಾದ್ರೂ ಕೊಡ್ರಿ, ಇನ್ನೊಂದು ಇವ್ರಿಗಾದ್ರೂ ಕೊಡ್ರಿ. ನಮಗೇನು ಯಾವುದೇ ರೀತಿಯಿಂದ ಭಯ ಇಲ್ಲ, ಯಾಕಂದ್ರೆ ನಾವು ಅಕ್ರಮ ಮಾಡಿಲ್ಲ. ನಾವು ಕೂಡ ನೋಡಿ ಪರ್ಮಿಟ್ ತೆಗೆಸಿ ಹೊಡಿತಿದ್ದೀವಿ, ನಾವು ಕೂಡ ರಾಜಧನ ಕಟ್ಟಿ ಹೊಡಿತಾ ಇದ್ದೀವಿ. ಪ್ರತಿ ಸಾರಿ ಕೋರ್ಟಲ್ಲಿರ್ತಕ್ಕಂಥ ಪ್ರಕರಣಗಳನ್ನ ಪದೇ ಪದೇ ಹೋಗೋದು ಇದ್ರ ಮಾಡೋದು ಮಾಡಿದ್ರೆ ಮುಂದಿನ ದಿನದಲ್ಲಿ ಸರಿಯಾದ ನ್ಯಾಯಾಲಯದಿಂದಲೇ ನಿಮಗೆ ಇದನ್ನು ಉತ್ತರ ಕೊಡ್ತೀವಿ. ಮಾಧ್ಯಮಗಳ ಮುಖಾಂತರ ಅಲ್ಲ, ನ್ಯಾಯಾಲಯದ ಮುಖಾಂತರ ನಿಮಗೆ ಸರಿಯಾದ ಉತ್ತರ ಕೊಡಬೇಕಾಗುತ್ತೆ. 10 ಕೋಟಿ ಚಿಲ್ಲರ ಆಗುತ್ತೆ ಅದು ಮೆಟೀರಿಯಲ್ ಅಷ್ಟೊಂದು ಪ್ರವಾಗಿದೆ ಅಂತ 10 ಕೋಟಿ ಅಲ್ಲ ಸರ್, 1,000 ಕೋಟಿ. ಈಗ ಏನಾಗಿದೆ, 10 ಕೋಟಿ ಅಂತ ಹೇಳಿದ್ರು, ಒಪ್ಕೋಣ, ಹೌದಾ? ಈಗ ಆಲ್ರೆಡಿ PCR ಆಗಿದೆ. ಅಧಿಕಾರಿಗಳು ಯಾವುದೇ ರೀತಿಯಿಂದ ಒಂದು ಸರಿ ವರದಿ ಕೊಟ್ರೆ ಯಾವುದೊಂದು ಸುಳ್ಳಿರುತ್ತಾ? ಎಲ್ಲ ಸಮೀಕ್ಷೆ ಮಾಡಿ ಇದನ್ನ ಮಾಡಿ ಕೊಟ್ಟಿದ್ದಾರೆ. ಈ ಅಧಿಕಾರಿಗಳಿಗೂ ಕೂಡ ನಾವು ಕೇಳಿದ್ವಿ, ಹೋಗೋದು ಅಗಲ ಟಾರ್ಚರ್ ಕೊಡೋದು, ನಿಮ್ಮ ಲೋಕಾಯುಕ್ತ ಬರೆದು ಬಿಡ್ತೀರಿ, ಇಲ್ಲಾಂದ್ರೆ ನೀವು ಇಷ್ಟು ಹಣ ಕೊಟ್ರೆ ಮಾತ್ರ ನಾವು ಇದು ಮಾಡೋದು. ಅಧಿಕಾರಿಗಳು ಯಾರು ತಕ್ಕ ಸಾಯ್ಬೇಕು? ಅವರು ಈ ಥರ ಹೋಗೋದು, ಗುಂಪು ಕಟ್ಕೊಂಡು ಹೋಗೋದು, ಅವ್ರಿಗೆ ಟಾರ್ಚರ್ ಕೊಡೋದು, ಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಅಧಿಕಾರಿಗಳಿಂದ ಇವರಿಂದ ಮಿನಿಸ್ಟರ್ ಕಡೆಯಿಂದ ಅವ್ರಿಗೆ ಫೋನ್ ಮಾಡಿಸೋದು, ಧಮಕಿ ಹಾಕೋದು, ಇವೆಲ್ಲ ಬೇಕೇನ್ರಿ? ಆಯ್ತಲ್ಲ, ಕೋರ್ಟ್ ಇದೆ, ಕಚೇರಿ ಇದೆ, ಮಾಡ್ರಲ್ಲ ನೀವು. ಆದ್ರೆ ನೀವು ನಮ್ದು ಒಂದು ಪ್ರಕರಣ ದಾಖಲಾಗಿದೆ, ಒಪ್ಕೊಂತೀನ, ಇದು ಕೋರ್ಟಲ್ಲಿದೆ. ನೀವು 18 ಪ್ರಕರಣ ಇದಾವಲ್ಲ, ನೀವೆಷ್ಟು ಕ್ರಿಮಿನಲ್ ಅಂತ ಇಡೀ ಪ್ರಕರಣ ಎವ್ರಿಥಿಂಗ್ ಬಿಚ್ಚಿಡ್ತದೀವಿ ಇಲ್ಲಿ. 1 ರಿಂದ 16 ಡೀಟೇಲ್ ಐತೆ. ಮೊನ್ನೆ 2 ಇದು ಬುಕ್ ಆಗಿದ್ದಾವೆ, ಆಡಿಯೋ ಸಿಕ್ಬಿಟ್ಟು. ಅಂದ್ರೆ ಅವು GT ಅವರು ಅಕ್ರಮ ಮಾಡಿ ಗಣಿಗಾರಿಕೆಯಲ್ಲಿ ಅಕ್ರಮ ಮಾಡಿದಾರೆ ಅಂತೇಳಿ ಕೇಸ್ ಆಗಿದೆ ಅಂತ ಹೇಳ್ತೀರಿ. ಹೌದು. ಹಾಗಾದ್ರೆ ಅವ್ರು ಮಾಡಿರ ಅಂತೇಳಿ ಇಲ್ಲಿ ಕೂಡ ಬನ್ನೆಟ್ಟಿಲಿ ಕೂಡ ಅಕ್ರಮ ಆಗಿದೆ ಅಂತ ಅವ್ರು ಹೇಳ್ತಿದಾರೆ. ಯಾರು ಹೇಳ್ತದ್ರೆ? ಈ GT ಅವರು ಅಕ್ರಮ ಆದ್ರಲ್ಲ ಪ್ರಕರಣ ದಾಖಲಾಗಲ್ಲ, ಯಾರು ಬೇಡ ಅಂತ ಹೇಳ್ತಾರೆ. ಈಗ ಯಾರು ಹುಟ್ಟಿಂದಿರ್ತ ನೀರು ಕುಡಿತೇನೆ, ನೀವ್ಯಾಕೆ ಇಲ್ಲದ್ದು ಸುಮ್ಮನೆ ವಿತೌಟ್ ಪ್ರೂಫ್ ಆರೋಪಗಳು ಮಾಡ್ತಿದ್ರಿ? ಇಲ್ಲಿ ಮತ್ತೆ ರಂಗಪ್ಪ ಮತ್ತು ಮಹೇಶ್ ಅವ್ರದ್ದು ಪಾತ್ರ ಏನು? ಬನ್ನೆಟ್ಟಿ ರಂಗಪ್ಪ ಆನ್ಸರ್ ಮಾಡಿ. ನಾವು 2001 ವರ್ಷ ಆಗಿರ್ಬೋದು, ಒಂದು ನಿಮಿಷ, ನಾವು 1 ವರ್ಷ ಆಯಿತು ಅಲ್ಲಿ. ಏನು ನಮ್ಮ ತಮ್ಮ ಹೆಸರು? ರಂಗಪ್ಪ ಅಂತ ಹೇಳಿ ನಮ್ಮ ಹೆಸರು. 1 ವರ್ಷ ಆಯ್ತು ನಾವು ಅಲ್ಲಿ ಅನ್ಲೋಡಿಂಗ್ ಕಾಂಟ್ರಾಕ್ಟರ್. ಇದು ವಿಷಯ ಏನಂದರೆ 2009 ನಮ್ಮದು ರೈಲ್ವೆ ಆರ್ಡ್ ಬಂದಾಯಿತು. ಸುಮಾರು 12-13 ವರ್ಷದಿಂದ ಅಲ್ಲಿ ಯಾವುದೇ ಮೂಮೆಂಟ್ ಇರ್ತಿರಲಿಲ್ಲ. 2023 ಬೀಳು ಬಿದ್ದಂಥ ನಮ್ಮದು ಬನ್ನೆಟ್ಟಿ ರೈಲ್ವೆ ಸ್ಟೇಷನ್ಗೆ ಏನಾದರೂ ಜೀವ ತುಂಬಿದ್ರು ಅಂದರೆ ಪಾಪ ನಾವು KG ಮಿಲ್ಡ್ರನ್ಸ್ ಓನರ್ನ ನೆನೆಸ್ಕೋಬೇಕು. ಯಾಕಂದರೆ KG ಮಿಲ್ಡ್ರನ್ಸ್ ಓನರ್ಗೆ ನೆನೆಸ್ಕೋಬೇಕು ನಾವು. ಅಂತ ಒಂದು ವಾಷಿಂಗ್ ಪ್ಲಾಂಟ್ ಇದೆ, ಅವ್ರು ನೆನೆಸ್ಕೋಬೇಕು. ಯಾಕಂದರೆ ಸುಮಾರು ಒಂದು 250-300 ಜನ ಬದುಕ್ತಾ ಇದ್ರು. ಅದರಿಂದ ಲೋಡಿಂಗ್ ಅವರು ತೊಗೊಂಬರ್ತಾಯಿದ್ರು, ನಾವು ಅನ್ಲೋಡ್ ಮಾಡಿಸಿ ಅದನ್ನು ಶಿಫ್ಟ್ ಮಾಡ್ತಾಯಿದ್ವಿ. ಇದು ನಮ್ಮದು 1 ವರ್ಷದಿಂದ ಮಾಡ್ತಾಯಿದ್ವಿ. ಏನು ಅದು ಹಿಂದೆ ಮಾಡ್ತಾಯಿದ್ರು ಅವರು. 13 ವರ್ಷ ಆಯಿತು ಅಲ್ಲೇ ಅದು ಬಂದಾಗಿ. 2010ಕ್ಕೆ ಬಂದಾಗಿ 13 ವರ್ಷಗಳ ಕಾಲ ಬೀಳಾಗಿ ಬಿದ್ದಂಥ ನಮ್ಮ ಬನ್ನೆಟ್ಟಿಗೆ ನೆಕ್ಸ್ಟ್ ಅದು ರೇಕ್ ಅನ್ಲೋಡಿಂಗ್ ಸ್ಟಾರ್ಟ್ ಆಯಿತು. ಅದು ನಾವು ರೇಕ್ ಅನ್ಲೋಡಿಂಗ್ ನಾವು
ಲೇಬರ್ ಇಟ್ಟು ಮಾಡಿಸ್ತಾ ಇದ್ದೀವಿ. ಆಮೇಲೆ ಈ ಸುಮ್ಮನೆ ನಮ್ಮನ್ನು ಮಾಡಂತಾರ ಮೊನ್ನೆ ಬಂಗಾರನ್ ಅಂತ ಅಣ್ಣವರು ನಮ್ಮ ಹೆಸರು ಕೂಡ ಪ್ರಸ್ತಾಪ ಮಾಡ್ಯಾರ. ಅವ್ರಿಗೆ ಯಾರು ನಮ್ಮ ಬಗ್ಗೆ ಏನು ಹೇಳ್ಕೊಟ್ರು ನಮ್ಗೆ ಗೊತ್ತಿಲ್ಲ. ಅವರು ಇದು ನಾವು ಅಕ್ರಮ ಮಾಡ್ಯಾರ, ಅದು ಮಾಡ್ಯಾರ, ಇದು ಮಾಡ್ಯಾರ ನಮ್ಮ ಹೆಸರು ಪ್ರಸ್ತಾಪ ಮಾಡ್ತಾರಲ್ಲ, ಅದೊಂದೇ ಅಲ್ಲ, ನಮ್ಮ ತಾಲೂಕಲ್ಲಿ ಮದ್ಯ ಮಾರಾಟ ಕೂಡ ಅಕ್ರಮ ನಡೀತದೆ ಅಣ್ಣ. ಬಂದು ಅದನ್ನು ಕೂಡ ನೀವು ಮಾಡಿರಿ. ಯಾರು ಅಕ್ರಮ ಮದ್ಯ ಮಾರಾಟ ಮಾಡ್ತಾರೆ? ಅವರು ಬಂಗಾರ ಹನುಮಂತಣ್ಣವರು ಹಿಂಬಾಲಕರೇ, ಅವ್ರ ಚೇಲಗಳೇ ಮಾಡ್ತಾ ಇದ್ದಾರೆ. ಯಾವ ಊರಲ್ಲಿ ಮಾಡ್ತಾರೆ? ಇದು ನಮ್ಮ ಸುತ್ತ ಬನ್ನೆಟ್ಟಿ, ನಾಗಲಾಪುರ, ತಾಳೂರು, ಒಡ್ಡು, ಬನ್ನೆಟ್ಟಿ, ತಾಳೂರು ಪಂಚಾಯತಿ, ಬನ್ನೆಟ್ಟಿ ಪಂಚಾಯತಿ, ತಾರಾನಗರ ಪಂಚಾಯತಿ ಅಲ್ಲೆಲ್ಲ ಮಾಡ್ತಾ ಇದ್ದಾರೆ. ನಮ್ಮ ಸೆಟ್ರಲ್ಲೆಲ್ಲ ಇಲ್ಲಿಗೆಲ್ಲ ಅಮಾಯಕನ ಪಾಪ ಇಟ್ಟು ಮದ್ಯ ಮಾರಾಟ ಮಾಡ್ತಾ ಇದ್ದಾರಣ್ಣ. ಅದನ್ನು ಕೂಡ ನೀವು ಹೋರಾಟ ಮಾಡಿರಿ. ಆಮೇಲೆ ಪದೇ ಪದೇ ನಮ್ಮ ಊರಿನ ಹೆಸರು ಹೇಳ್ತಾ ನಮ್ಮ ಮುಂದಿನ ಭವಿಷ್ಯದ ಮಕ್ಕಳಿಗೆ ಎಷ್ಟು ಮೆಸೇಜ್ ಹೋಗುತ್ತೆ. ಅದಕ್ಕಾಗಿ ಇವಾಗೇನು ನಾವು ಕೇಸ್ಗಳು ಆಗಿದ್ದಾವೆ, ಅದು PCR ಆಗಿದ್ದಾವೆ, ಅದೇನು ಅಂತ ತನಿಖೆ ನಡೀತಿದೆ, ಕೋರ್ಟಲ್ಲಿದೆ, ಅದು ವಿಚಾರ ನಡೀತದೆ, ಆಗ್ತದೆ. ಅದೆಲ್ಲ ಬಿಟ್ಟು ಸುಮ್ಮನೆ ಎಲ್ಲರ ಜನರ ಕಟ್ಕೊಂಬಂದು ಏನೇನೋ ಮಾಡಿ ಊರ ಹೆಸರು ಹಾಳು ಮಾಡೋದು ಸರಿಯಲ್ಲ ಅಂತ ನಾನು ಹೇಳ್ತೇನೆ. ಈಗ ಲೋ ಕ್ವಾಲಿಟಿ ಗ್ರೇಡ್ ಇರತಕ್ಕಂಥ ಮೆಟೀರಿಯಲ್ ತಗೊಂಡು ಬಂದು ಎರಡಲ್ಲಿರೋ ಹೆಚ್ಚಿನ ಮೆಟೀರಿಯಲ್ ಎಲ್ಲ ಮಿಕ್ಸ್ ಮಾಡಿ ಲೋಡ್ ಮಾಡಿರೋ ಸತ್ಯನ ಸುಳ್ಳು. ರೈಟ್, ಓಕೆ. ಅಲ್ಲಿ ಲೋ ಕ್ವಾಲಿಟಿ, ನನ್ನ ಹೆಸರು ಮಹೇಶ್ ಅಂತ. ಸಿಸ್ಟಮ್ಗೆ ಮತ್ತೆ ನನ್ನ ಹೆಸರು ಮಹೇಶ್ ಅಂತ. ಅಲ್ಲಿ ಹೈ ಕ್ವಾಲಿಟಿ ಮೆಟೀರಿಯಲ್ ಐತೆ ಅಂತ ಯಾರು ಹೇಳಿದರು? ಯಾರ್ದದು ಮೆಟೀರಿಯಲ್ಲು? ಯಾರಿಗೆ ಸಂಬಂಧಪಟ್ಟಿರೋದು? ಅವರು ಲೋ ಕ್ವಾಲಿಟಿ ತಂದಾರಂತ ನಿಮಗೆ ಯಾರು ಹೇಳಿದರು? ಅದು ಲೋ ಕ್ವಾಲಿಟಿ, ಇದು ಹೈ ಕ್ವಾಲಿಟಿ ಅಂತ ಅದನ್ನ ತನಿಖೆ ಮಾಡೋಕ್ಕೆ ನೀವೇ ಯಾರು? ಫಸ್ಟ್ ಪಾಯಿಂಟು. ಆಮೇಲೆ ಅಲ್ಲಿ ಹೈ ಕ್ವಾಲಿಟಿ ಮೆಟೀರಿಯಲ್ ಇರ್ತಕ್ಕಂಥವ್ರು ತನಿಗೇನೋ ಸಂಬಂಧ ಇದೆಯಾ? ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಾವು ಹೋಗಿ ಇಂಥಲ್ಲಿ ಈ ಇಸ್ವಿಲಿಂದ ಇಷ್ಟನೇ ಇಸ್ವಿ ಮಠ ಇಷ್ಟು 1000 ಟನ್ ಹೈ ಕ್ವಾಲಿಟಿ ಮೆಟೀರಿಯಲ್ ಇತ್ತು, ಇದನ್ನು ನೀವು ಕಾನೂನಿಗೆ ನಿಮ್ಮ ಸರ್ಕಾರಕ್ಕೆ ಒಪ್ಪಿಸ್ಕೇರಿ ಅಂತ ಅವರೇನು ಹಿಂದೆ ಅರ್ಜಿಯನ್ನು ಕೊಟ್ಟಿದ್ರ? ಇವತ್ತು ಆ ಮೆಟೀರಿಯಲ್ ತುಂಬ್ಯಾರ ಅಂತ ಅವ್ರೇನು ಅಪವಾದನೆ ಮಾಡಕತ್ತಾರಲ್ಲ, ಆ ಮೆಟೀರಿಯಲ್ ಅಲ್ಲಿ ಐತೆ ಅಂತ ರೈಲ್ವೆದವ್ರಿಗೂ ಗೊತ್ತಿಲ್ಲ. ರೈಲ್ವೆದವ್ರಿಗೂ ನಮ್ದೇನಿಲ್ಲ ಇಲ್ಲಿ ಮೆಟೀರಿಯಲ್ ಅಂತಾರ. DMG ಅವರು ನಾವು ಸೀಸ್ ಮಾಡಿಲ್ಲ ಅಂತಾರ. ಬಟ್ ಆ ಮೆಟೀರಿಯಲ್ ಯಾರ್ದು? ಹೈ ಕ್ವಾಲಿಟಿ ಮೆಟೀರಿಯಲ್ ಐತೆ ಅಂತ ಹೇಳ್ತಾರಲ್ಲ, ಅದು ಯಾರ್ದು? ಯಾರಿಗೆ ಸಂಬಂಧಪಟ್ಟಿರೋದು? ಇವಾಗ ಆ ಮೆಟೀರಿಯಲ್ ತುಂಬ್ಯಾರ ಅಂತ ಆತನ ವಾದ ಐತೆ. ಓಕೆ, ತುಂಬ್ಯಾರಲ್ಲ, ಡೈರೆಕ್ಟಾಗಿ ಹೋಗಿ ತಾವು ಖುದ್ದಾಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಸರ್ ಇಂಥ ಇಸ್ವ್ಯಾಗ ಇಷ್ಟಕ್ಕೊಂದು ಮೆಟೀರಿಯಲ್ ಇತ್ತು, ಇದು ಗೌರ್ಮೆಂಟ್ ಸ್ವಾಧೀನಪಡಿಸಿರಿ ಅಂತ ಆತ ಇಂತೆ ಕೊಡ್ಬೇಕಾಗಿತ್ತು, ಕೊಟ್ಟಿಲ್ಲ. ಇವಾಗಾದ್ರೂ ಸಮೇತ ಡೈರೆಕ್ಟಾಗಿ ಹೋಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಆತ ಕಂಪ್ಲೇಂಟ್ ಕೊಡಬೇಕು. ಬರೀ ಪತ್ರಿಕೆ ಮಾಧ್ಯಮ ಅವರು ಇವ್ರನ್ನ ಕರ್ಕೊಂಡು ಮಾಡೋದ್ರಿಂದ ಇದು ಒಳ್ಳೇದಲ್ಲ. ಇದು ಬನ್ನೇಟಿ ರೈಲ್ವೆ ಸ್ಟೇಷನ್ ಐತೆ, ಓಕೆ, ಅನ್ಯಾಯ ಮಾಡಿರೋದನ್ನ ಕಂಪ್ಲೇಂಟ್ ಕೊಡ್ಲಿಲ್ಲ, ತನಿಖೆ ಆಗಲಿ. ಇವಾಗ ಯಾಕಂದ್ರೆ ಅಖಂಡ ಜಿಲ್ಲೆಗೆ ನಮ್ಮ MP ಸರ್ ತುಕಾರಾಮ ಸರ್, ಹಂಗಾದ್ಮೇಲೆ ಅಖಂಡ ಜಿಲ್ಲೆ ಆದ್ಮೇಲೆ ಒಂದು ರೈಲ್ವೆ ಇರ್ಬೋದು, ಮತ್ತೊಂದು ಇರ್ಬೋದು, ಅಭಿವೃದ್ಧಿಗೆ ಹೋಗ್ಬೇಕಂತಂದ್ರೆ ಇವಾಗೇನು ಇದೇ ಪ್ರಕರಣ ಬಂದಾಗ ಅವ್ರೇನು ಹುಬ್ಳಿ ಆಫೀಸ್ಗೆ ಹೋಗಿಲ್ಲಪ್ಪ. ಇದಕ್ಕೂ ಮುಂಚೆ ಕೂಡ ಹೋಗಿ ಬಂದಾರ, ವಿಧಾನಸೌಧ ಕೂಡ ಮಾತಾಡ್ರೆ ಬೇರೆ ಬೇರೆ ಆಫೀಸ್ಗೆ ಹೋಗಿದ್ರೆ ನೀವು ಕಂಡಿರ್ಬೋದು. ಯಾಕಂದ್ರೆ ನೀವು ಆ ಮಡ್ದಾರಲ್ಲ ನೀವು. ಇವತ್ತೇನೋ ರೈಲ್ವೆ ಆಫೀಸಾಗ ಹೋಗ್ಯಾರ, ತುಕಾರಾಮ್ ಸರ್ ಆಫೀಸರ್ಗಳ ಮೇಲೆ ಈ ಒಂದು ಕೇಸಿನ ಬಗ್ಗೆ ಅವ್ರ ಮೇಲೆಲ್ಲ ಧಮಕಿ ಹಾಕ್ಯಾರ, ಈ ತರ ಮಾತಾಡ್ರಂತ ನಿನ್ಗೆ ಆಫೀಸರ್ ಯಾರು ಹೇಳಿದಾರ? ತುಕಾರಾಮ್ ಸರ್ ಬಂದು ಈ ರೈಲ್ವೆ ಇದ್ರ ಬಗ್ಗೆ ಧಮಕಿ ಹಾಕಿದ್ದಾರೆ, ನಮ್ಗೆ ಟಾರ್ಚರ್ ಕೊಟ್ಟರ ಅಂತ ಹೇಳಿದ್ರ. ಹಿಂಗ ಯಾವುದೇ ಆಗಲಿ ವಿಷಯ ಆಗಲಿ, ಕೆಲವೊಂದು ಸರ್ ದೊಡ್ಡರು ಬಿಟ್ಟು ಹೇಳ್ಯಾರ, ಕಣ್ಣಾರ ಕಂಡುಬಿಟ್ಟು ಪ್ರತ್ಯಕ್ಷ ನೋಡ್ಬೇಕಂತ. ಹಂಗ ಈ ವಿಷಯ ಕೂಡ ನೀನು ಯಾವುದೇ ಆಧಾರ ಇಲ್ದಂಗೆ ಯಾಕೆ ನಮ್ಮ ಸರ್ ಮೇಲೆ ಯಾವುದೇ ಒಂದು ರೆಕಾರ್ಡ್ ಇಟ್ಕೊಂಡು ನಾವು ವಾದ ಮಾಡ್ತೀವಿ, ಹೇಳ್ತೀವಿ, ಅಪಾದ ಓದಿಸ್ತೀಯ? ಬಂಗಾರ ಕೇಂದ್ರ ಸಚಿವರು ಸೋಮಣ್ಣ ಹತ್ರ ನಾವು ಅವ್ರು ನಮಗೆ ಫೋನ್ ಮಾಡಿ ನಮ್ಗೆ ಹೇಳಿದಾರ, ತಿಳಿಸಿದಾರ ಅಂತ ಹೇಳಿದ್ರು. ಅವ್ರು ತಿಳಿಸಿದ್ರು ಸರ್. ನಮ್ಮ ಸಾರ್ ಹೋಗಿರೋ ವಿಷಯ ನಾವು ರೀಸೆಂಟ್ ಆಗಿ ಅಗ್ರಬೊಮ್ಮನಾಳಗೆ ಬಂದು MP ಆದ ಕ್ಷಣನೇ ಒಂದು ಫ್ಲೈಓವರ್ ಭೂಮಿ ಪೂಜೆ ಮಾಡಿದ್ರು. ಅದಕ್ಕೆ ಭೂಮಿ ಪೂಜೆಗೆ ರೈಲ್ವೆ ಡಿಪಾರ್ಟ್ಮೆಂಟ್ ಆಗಂದ್ರೆ ನಮ್ಮ ಹೆಡ್ ಆಫೀಸ್ ನಮ್ಮ ಕರ್ನಾಟಕ ನಮ್ಮ ವಲಯ ಬರೋದು ಹುಬ್ಳಿ, ಹೌದಾ? ಅದಕ್ಕೆ ಸಂಬಂಧಪಟ್ಟ ಕೆಲಸ ಕಾಮಗಾರಿಗಳು ನಾವು ಕೂಡ ನಮ್ಮ ನಿಂಗಳಿ ರೋಡಿಗೆ ಫ್ಲೈಓವರ್ ಬೇಕು ಸರ್ ಅಂತ ಹೇಳಿದ್ವಿ. ಫೋನ್ನಾಗ ಇವಾಗ ಹೆಂಗಾಗೈತೆ ಅಂತಂದ್ರೆ ಫೋನ್ ಮುಖಾಂತರ ಹೇಳ್ತಾರೆ. ಕೆಲವೊಂದ್ರಲ್ಲಿ ಹೋಗ್ಬೇಕಾದ್ರಾಗ ಖುದ್ದು ಆಫೀಸ್ಗೆ ಹೋಗಿ ಅದನ್ನ ದಾಖಲಾತಿ ಪರಿಶೀಲಿಸಿ ಅತಿ ಬೇಗ ಕೆಲಸಗಳು ಕಾರ್ಯ ಆಗ್ಬೇಕಂದ್ರೆ ಫಾಲೋಅಪ್ ಮಾಡ್ಬೇಕಾಗ್ತದೆ. ಅವ್ರು ನಮ್ಗೋಸ್ಕರ ಮಾಡಾಕತ್ತಾರ.
ಹಗಲು ರಾತ್ರಿ ಅಂದಂಗ ಆಫೀಸರ್ ಮೊದಲು ಮಾಡಿ ಪ್ರತಿಯೊಂದು ಆಫೀಸ್ಗಳು ತಿರುಗಿ ಕೆಲಸ ಮಾಡಿಸೋ ಮೂಲಕ ಸೊಂಡ್ರ ಅಭಿವೃದ್ಧಿ ಕಾಣಕತ್ತೈತೆ. ಪ್ರತಿಯೊಂದು ನೀವು ತಿರುಗಾಡಕತ್ರ ರಸ್ತೆಗಳಾಗಲ್ಲ ಮತ್ತೊಂದು ಇವಾಗ ಒಂದು ಸೆಂಟ್ರಲ್ ಆಗಂತಂದ್ರೆ ಸೆಂಟ್ರಲ್ ಆಫೀಸ್ ಕನ್ವರ್ಟ್ ಆಗ್ಬೇಕಂತಂದ್ರೆ ಒಂದು ರೈಲ್ವೆ ಆಫೀಸ್ ಒಂದು ಬ್ರಿಡ್ಜ್ ಆಗಲಿ ರೋಡ್ ಗೇಟ್ ಆಗಲಿ ಹಾಕ್ಯಂಬರ್ಬೇಕಂದ್ರೆ ಕೆಲವೊಂದ್ಸಲ ಆಫೀಸ್ಗೆ ಹೋಗಿ ಅದ್ರ ಬಗ್ಗೆ ಚರ್ಚೆ ಮಾಡಿ ಪ್ರಗತಿ ಬಗ್ಗೆ ಮಾತಾಡಕ್ ಹೋಗ್ತಾರೆ. ಹೊತ್ತಾಗಿ ನೀನ್ ಹಿಂಗ್ ಮಾಡಿರ್ಬೇಡ ಹಂಗ್ ಮಾಡಂತ ಯಾವತ್ತೂ ಮಾಡೋದಲ್ಲ. ನೀವು ತಗ್ಗಿನ ಆಧಾರ ಇದಾವ ಯಾವ್ದೋ ಒಬ್ಬ ವ್ಯಕ್ತಿ ಮೇಲೆ ಸಾಬೀತು ಮಾಡ್ಬೇಕಂದ್ರೆ ಒಂದು ಆಧಾರ ಇಟ್ಕೊಂಡು ಸಾಬೀತು ಮಾಡಬೇಕು. ಕೇಂದ್ರ ಮಂತ್ರಿ ತಕ ರೈಲ್ವೆ ಆಡಿಂದು ಹಿಂಗೆಲ್ಲ ಅಕ್ರಮ ಆಗೈತೆ, ಇದ್ರ ಬಗ್ಗೆ ಸೂಕ್ತ ಕ್ರಮ ಗೊಳ್ಳಿ ಅಂತ ನಾವು ಹೋಗಿ ಅವರಲ್ಲಿ ವಿನಂತಿ ಮಾಡಿದ ಕಂಡ್ಮೇಲೆ ಇಮಿಡಿಯೇಟ್ ಸಂಬಂಧಪಟ್ಟ ಹುಬ್ಬಳ್ಳಿ ರೈಲ್ವೆ ವಿಭಾಗದ ಇಂಜಿನಿಯರ್ಗಳಿಗೆ ಆಫೀಸರ್ಗಳಿಗೆ ಫೋನ್ ಮಾಡಿ ಅದೇನೈತೆ ಕಾನೂನುಬದ್ಧವಾಗಿ ಮಾಡ್ರಿ ಅಂತ ಹೇಳಿದಕ್ಕ ಸಂಸದರು ಸಭೆ ಮಾಡ್ಯಾರ ಅಂತಂದು ಹೇಳಿದ್ರು. ನಾನು ಇವತ್ತು ಬಂಗಾರನಂತವ್ರಿಗೆ ನೇರವಾಗಿ ಹೇಳ್ತೀನಿ, ಸಂಸದರಾಗಿರಂತಂದು ಹುಬ್ಬಳ್ಳಿ ಡಿವಿಷನ್ ಆಫೀಸಿಗೆ ನಮ್ಮ ಸಂಸದರು ಹೋಗಿಲ್ಲ, ಶಾಸಕರಾಗಿದ್ದಾಗ ಕೂಡ ಹೋಗ್ಯಾರ. ಬೇರೆ ಬೇರೆ ಹಲವಾರು ಒಂದು ರೈಲ್ವೆ ಕಾಮಗಾರಿಗಳ ಬಗ್ಗೆ ಇವತ್ತಿನ ದಿನ ಸುಲ್ತಾನಾಪುರದಲ್ಲಿ ಓವರ್ ಬ್ರಿಡ್ಜ್ ಹೈವೇ ಸಂಬಂಧಪಟ್ಟಿದ್ದು ಕುಡಿತ್ನಿ ಸಿದ್ದನಹಳ್ಳಿ ಎಷ್ಟು ಸುಮಾರು 8 ವರ್ಷದಿಂದ ನೆನೆಗುದು ಬಿದ್ದಿದೆ. ಶಾಸಕರಾಗಿದ್ದಾಗ ಕೂಡ ಅದ್ರ ಬಗ್ಗೆ ಮುತುವರ್ಜಿ ವಹಿಸ್ಯಾರ. ಆಮೇಲೆ ಇನ್ನೊಂದು ಯಾವ್ದೋ ತೋಣಗಟ್ಟು ದೊರೋಜಿ ಆವಾಗ ಕೂಡ ಅದೇ ಫ್ಲೈಓವರ್ ಮಾಡ್ಬೇಕಂತ ಕೂಡ 3-4 ಸರ್ತಿ ಮೀಟಿಂಗ್ ತಗೊಂಡಿದ್ದಾರೆ. ದಾಖಲೆ ಐತೆ ನಮ್ಮ ಹತ್ರ. ನೀವು ದಾಖಲೆ ಇಲ್ದಂಗೆ ಆರೋಪ ಮಾಡಬೇಡ್ರಿ. ಸುಮ್ಮನೆ ನಾವ್ ಹೇಳಿದಕ್ಕೆ ಹೋಗಿ ಅವ್ರನ್ನ ಫೇವರ್ ಮಾಡಕ್ ಹೋಗ್ಯಾರ, ಇವ್ರನ್ನ ಫೇವರ್ ಮಾಡ್ಬೇಕಂತದ. ಈ ಸಂದರ್ಭದಲ್ಲಿ ಎ ರಂಗಪ್ಪ, ತಿಮ್ಮಪ್ಪ, ಗಂಟಿ ಕುಮಾರಸ್ವಾಮಿ, ಭೋಗೇಶ್, ಭರಮರೆಡ್ಡಿ, ಕರಿಬಸವರಾಜ್, ಮಹೇಶ್, ಮರೇಗೌಡ ಉಪಸ್ಥಿತರಿದ್ದರು. ವರದಿಗಾರ ರಾಜಪಳ್ಳೆಕರ್, A to Z TV, ಸಂಡೂರು ತಾಲೂಕು. A to Z ಇದು ಸತ್ಯದ ಧ್ವನಿ.